ನಮ್ಮ ಮೇಲೆ ದಾಳಿಯಾದಾಗ ಯಾರೊಬ್ರೂ ಮಾತಾಡಲಿಲ್ಲ. ಈಗ್ಯಾಕೆ ಈ ರೀತಿಯ ಪ್ರತಿಕ್ರಿಯೆ ಯುಕೆ? ಫ್ರಾನ್ಸ್ ಬೆಂಡೆತ್ತಿದ ನೆತನ್ಯಾಹು. ಇಸ್ರೇಲ್ ಅಧ್ಯಕ್ಷರ ಗುರಿ ಏನು ಗೊತ್ತಾ? ಹೇಗಿದೆ ಗಾಜಾದ ಜನರ ಸ್ಥಿತಿಗತಿ? ಜಾಗತಿಕ ಮಟ್ಟದ ನಾಯಕರಿಗೆ ಬೆಂಜಮಿನ್ ವಾರ್ನಿಂಗ್ ಏನು? ಹಮಾಸ್ ಉಗ್ರರ ವಿರುದ್ಧ ಸಮರ ಸಾರಿರುವ ಇಸ್ರೇಲ್ನಿಂದ ಮಹತ್ವದ ಘೋಷಣೆ ಹೊರಬಿದ್ದಿದ್ದು, ಸದ್ಯದಲ್ಲಿಯೇ ಇಡೀ ಗಾಜಾ ಪಟ್ಟಿಯನ್ನ ನಾವು ನಮ್ಮ ನಿಯಂತ್ರಣಕ್ಕೆ ಪಡೆದುಕೊಳ್ಳಲಿದ್ದೇವೆ ಎಂದು ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ಘೋಷಿಸಿದ್ದಾರೆ. ನೇತನ್ಯಾಹು ಅವರ ಈ ಮಹತ್ವದ ಹೇಳಿಕೆ ಬೆನ್ನಲ್ಲಿಯೇ ಇಸ್ರೇಲ್ ಸೇನೆಯು ಗಾಜಾದ ಎರಡನೇ ಅತಿದೊಡ್ಡ ನಗರವಾದ ಖಾನ್ ಯೂನಿಸ್ನಿಂದ ಬಲವಂತವಾಗಿ ಜನರನ್ನ ತೆರವುಗೊಳಿಸಲು ಮುಂದಾಗಿದೆ. ಈ ಕೂಡಲೇ ಇಲ್ಲಿಂದ ಜಾಗ ಖಾಲಿ ಮಾಡಿ ಎಂದು ನಾಗರಿಕರಿಗೆ ಸೂಚನೆ ನೀಡಲಾಗಿದೆ. ಇನ್ನು ಈಗಾಗಲೇ ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಕದನದಲ್ಲಿ ಇಸ್ರೇಲ್ ಗಾಜಾವನ್ನ ವಶಪಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನ ಮಾಡುತ್ತಲೇ ಬಂದಿದೆ. ಆದರೆ ಅಂತಿಮವಾಗಿ ಇನ್ನೊಮ್ಮೆ ಗಾಜಾ ಮೇಲೆ ಬೃಹತ್ ದಾಳಿ ನಡೆಸಿ ಸಂಪೂರ್ಣ ಪ್ರದೇಶವನ್ನ ತನ್ನ ತೆಕ್ಕೆಗೆ ಪಡೆಯುವ ಸಿದ್ಧತೆಯಲ್ಲಿ ಇಸ್ರೇಲ್ ಸೇನೆಯು ಇದ್ದು ಈಗಾಗಲೇ ಕಾರ್ಯಾಚರಣೆ ಆರಂಭಿಸಿದೆ. ಮಾನವೀಯತೆಯ ನೆಲೆಯಲ್ಲಿ ಆಹಾರ ಪೂರೈಕೆ ಎಂದ ನೇತನ್ಯಾಹು, ಅಲ್ಲದೆ ಗಾಜಾ ಪ್ರದೇಶದಲ್ಲಿನ ಜನರಿಗೆ ಆಹಾರ ಹಾಗೂ ಇತರ ಮಾನವೀಯ ನೆರವು ಪೂರೈಕೆಗೆ ಹೇರಿದ್ದ ನಿರ್ಬಂಧವನ್ನ ತೆರವುಗೊಳಿಸಲಾಗಿದೆ. ಹೀಗಾಗಿ ಮಾನವೀಯ ನೆಲೆಗಟ್ಟಿನಲ್ಲಿ ಗಾಜಾದ ಜನರಿಗೆ ಅಗತ್ಯ ಆಹಾರ ಮತ್ತು ಇತರ ಮೂಲಭೂತ ಸೌಲಭ್ಯಗಳನ್ನ ಪೂರೈಕೆಗಾಗಿ ಅನುಮತಿ ನೀಡಿರುವುದಾಗಿ ನೇತನ್ಯಾಹು ತಿಳಿಸಿದ್ದಾರೆ. ಇದು ನಮ್ಮ ಮಿತ್ರರನ್ನ ಸಂತಸಪಡಿಸಲು ಕೈಗೊಂಡಿರುವ ಕ್ರಮವಾಗಿದ್ದು, ಹಸಿವಿನಿಂದ ಸಾಮೂಹಿಕವಾಗಿ ಜನರು ಸಾವಿಗೀಡಾಗುವುದನ್ನು ತಪ್ಪಿಸಲು ವಿಶ್ವ ಸಮುದಾಯದಲ್ಲಿ ಅಧಿಕ ಒತ್ತಡಗಳು ಕೇಳಿಬರುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಗಾಜಾ ಪಟ್ಟಿಯ ವಶದ ಕುರಿತು ನೇತನ್ಯಾಹು ಅವರ ಈ ಹೇಳಿಕೆಯನ್ನ ಯುಕೆ, ಫ್ರಾನ್ಸ್ ಮತ್ತು ಕೆನಡಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇಸ್ರೇಲ್ ನಿರ್ಧಾರಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿರುವ ದೇಶಗಳ ನಡೆಯನ್ನ ನೇತನ್ಯಾಹು ತೀವ್ರವಾಗಿ ಖಂಡಿಸಿದ್ದಾರೆ. ಅಕ್ಟೋಬರ್ 7, 2023ರಂದು ನಡೆದ ಘಟನೆ ನಿರ್ಲಕ್ಷಿಸಿ ನಮ್ಮ ಮೇಲಿನ ದಾಳಿಗಳನ್ನ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಅವರು ಪ್ರತ್ಯಾರೋಪ ಮಾಡಿದ್ದಾರೆ. ಹಮಾಸ್ ವಿರುದ್ಧ ಗೆಲುವೇ ನಮ್ಮ ಗುರಿ. ಹಮಾಸ್ ವಿರುದ್ಧ ಸಂಪೂರ್ಣ ಗೆಲುವು ಸಾಧಿಸುವುದು ಇಸ್ರೇಲ್ನ ಗುರಿ ಎಂದು ನೇತನ್ಯಾಹು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಇಸ್ರೇಲ್ ಸಂಪೂರ್ಣ ವಿಜಯ ಸಾಧಿಸುವವರೆಗೆ ಕಾನೂನುಬದ್ಧ ವಿಧಾನಗಳ ಮೂಲಕ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದನ್ನ ಮತ್ತು ಹೋರಾಡುವುದನ್ನ ಮುಂದುವರಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಮಾಸ್ ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಮೊದಲು ರಕ್ಷಣಾತ್ಮಕ ಯುದ್ಧವನ್ನ ನಿಲ್ಲಿಸಬೇಕು ಎಂದು ಅವರು ಇದೇ ವೇಳೆ ಒತ್ತಾಯಿಸಿದ್ದಾರೆ. ನಮ್ಮ ಮೇಲೆ ದಾಳಿಯಾದಾಗ ಇವರು ಯಾರೊಬ್ಬರೂ ಪ್ರತಿಕ್ರಿಯಿಸಿಲ್ಲ, ಅಲ್ಲದೆ ನಮ್ಮ ಮೇಲೆ ದಾಳಿಯಾದಾಗ ಇವರು ಯಾರೊಬ್ಬರೂ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಈಗ ಮಾತ್ರ ಪ್ರಶ್ನಿಸುತ್ತಿದ್ದಾರೆ. ಕಳೆದ 2023ರ ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲಿನ ದಾಳಿಗೆ ಈ ಎಲ್ಲ ರಾಷ್ಟ್ರಗಳ ನಾಯಕರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ನಾವು ನಮ್ಮ ರಕ್ಷಣೆಗಾಗಿ ನಡೆಸುತ್ತಿದ್ದ ದಾಳಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಭವಿಷ್ಯದಲ್ಲಿ ಹೆಚ್ಚಿನ ಸಂಘರ್ಷಕ್ಕೆ ಆಹ್ವಾನ ನೀಡುತ್ತದೆ. ಯುದ್ಧವನ್ನ ಕೊನೆಗೊಳಿಸಲು ಟ್ರಂಪ್ ಪ್ರಸ್ತಾಪಿಸಿದ ವಿಧಾನವನ್ನ ಇಸ್ರೇಲ್ ಒಪ್ಪಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಈ ದಾಳಿಯು ಗಾಜಾದಲ್ಲಿ ಗಂಭೀರ ಸಮಸ್ಯೆಗಳನ್ನ ಉಂಟು ಮಾಡುತ್ತಿದೆ. ಗಿಡಿಯಾನ್ಸ್ ಚಾರಿಯೇಟ್ಸ್ ಎಂದು ಕರೆಯಲ್ಪಡುವ ಇಸ್ರೇಲಿ ಸೇನೆಯಿಂದ ನಡೆಯುತ್ತಿರುವ ಭೂಸೇನೆಯ ಕಾರ್ಯಾಚರಣೆಯನ್ನ ಯುಕೆ, ಫ್ರಾನ್ಸ್ ಮತ್ತು ಕೆನಡಾ ಖಂಡಿಸಿದ್ದು, ಈ ಬಗ್ಗೆ ಜಂಟಿ ಹೇಳಿಕೆ ನೀಡಿದೆ. ಈ ದಾಳಿಯು ಗಾಜಾದಲ್ಲಿ ಗಂಭೀರ ಸಮಸ್ಯೆಗಳನ್ನ ಉಂಟು ಮಾಡುತ್ತಿದೆ. ಮಾನವೀಯ ನೆರವು ಗಾಜಾವನ್ನ ತಲುಪುವುದನ್ನು ತಡೆಯುವ ಇಸ್ರೇಲಿ ನಿರ್ಬಂಧಗಳನ್ನ ತೆಗೆದುಹಾಕುವಂತೆ ಈ ರಾಷ್ಟ್ರಗಳು ಇಸ್ರೇಲ್ಗೆ ಸೂಚಿಸಿದೆ. ಇಸ್ರೇಲ್ ಇದೇ ರೀತಿ ಮುಂದುವರೆದರೆ ಖಂಡಿತವಾಗಿಯೂ ಇದಕ್ಕೆ ಪ್ರತಿಕ್ರಿಯೆ ಇರುತ್ತದೆ ಎಂದು ಈ ರಾಷ್ಟ್ರಗಳ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಗಾಜಾದಲ್ಲಿ ತಕ್ಷಣದ ಕದನ ವಿರಾಮಕ್ಕಾಗಿ ಪ್ರಯತ್ನಗಳನ್ನ ಅಮೆರಿಕ, ಕತಾರ್ ಮತ್ತು ಈಜಿಪ್ಟ್ ಸಹ ಬೆಂಬಲಿಸಿದೆ. ಆದರೂ ಸಹ ತಮ್ಮ ಜನರ ರಕ್ಷಣೆಗಾಗಿ ಹಮಾಸ್ ವಿರುದ್ಧ ಸಮರ ಸಾರಿರುವ ನೇತನ್ಯಾಹು ಗಾಜಾ ವಶಪಡಿಸಿಕೊಳ್ಳುವ ಸಂಕಲ್ಪ ತೊಟ್ಟಿದ್ದಾರೆ.